ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 27/12/2025 ಶನಿವಾರ ದಿವಸ ಬೆಳಿಗ್ಗೆ 11:30ಕ್ಕೆ ಖ್ವಾಜಾ ಎ ಹಿಂದ್ ಕಮಿಟಿ ಬಂಕಾಪುರ ಇವರ ವತಿಯಿಂದ ಹಜರತ್ ಖ್ವಾಜಾ ಗರೀಬ್ ನವಾಜ್ ರವರ ಉರುಸ್ ಮುಬಾರಕ್ ಪ್ರಯುಕ್ತವಾಗಿ ಮುಸ್ಲಿಂ ಸಾಮೂಹಿಕ ವಿವಾಹ ಸಮಾರಂಭದ ಅಂಗವಾಗಿ ಹಜರತ್ ಸೈಯದ್ ಅಲ್ಲಾವುದ್ದೀನ್ ಶಾಹಿ ಖಾದ್ರಿ ದರ್ಗಾ ಆವರಣದಲ್ಲಿ ಮುಸ್ಲಿಂ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಲಾಗಿತ್ತು. ಬಡತನದ ನಿರ್ಮೂಲನೆಗೆ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳುವ ಕಾರ್ಯ ಶ್ರೇಷ್ಠವಾಗಿದೆ. ಆದ್ದರಿಂದ ದುಂದು ವೆಚ್ಚಕ್ಕೆ ಕಡಿಮೆ ಹಾಕುವ ಮೂಲಕ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಲು ಸಾಧ್ಯ. ಉಚಿತ ಮುಸ್ಲಿಂ ಸಮುದಾಯದ ಸಾಮೂಹಿಕ ಸರಳ ವಿವಾಹಗಳಲ್ಲಿ ಎಲ್ಲರೂ ಕೂಡ ಸೇರುವಂತಾಗಬೇಕು ಎಂದು ಶಿಗ್ಗಾವಿ ವಿರಕ್ತ ಮಠದ ಸಂಗನಬಸವ ಸ್ವಾಮೀಜಿ ಹೇಳಿದ್ದಾರೆ. ತಾಲೂಕಿನ ಬಂಕಾಪುರ ಪಟ್ಟಣದ ಹಜರತ್ ಸೈಯದ್ ಅಲ್ಲಾವುದ್ದೀನ್ ಶಾಹ ಖಾದ್ರಿ ದರ್ಗಾದಲ್ಲಿ ಶನಿವಾರ ಖ್ವಾಜಾ ಎ ಹಿಂದ್ ಕಮಿಟಿ ವತಿಯಿಂದ ಹಜರತ್ ಖ್ವಾಜಾ ಗರೀಬ್ ಸಮಾಜ ಅವರು ಮುಬಾರಕ್ ಅಂಗವಾಗಿ ನಡೆದ ಮುಸ್ಲಿಂ ಸಮುದಾಯದ ಉಚಿತ ಸಾಮಾಜಿಕ ಸರಳ ವಿವಾಹದ ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದರು. ಸಮಾಜದಲ್ಲಿ ಕೆಲವು ಮೌಢ್ಯಗಳು ದೂರವಾಗಿ ಸರ್ವ ಸಮುದಾಯದಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಬೇಕು ಎಂದಿದ್ದಾರೆ. ನಂತರ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಮಾತನಾಡಿ, ಸುಮಾರು ವರ್ಷಗಳಿಂದ ನೆರವೇರಿಸಿಕೊಂಡು ಬರುತ್ತಿರುವ ಸಾಮೂಹಿಕ ವಿವಾಹಗಳ ಕಾರ್ಯದಲ್ಲಿ ಕಮಿಟಿ ಸೇವೆ ಅಪಾರವಾಗಿದೆ. ಆದ್ದರಿಂದ ಮೌಲ್ಯಾಧಾರಿತ ಬದುಕು ಸಾಗಿಸಲು ಸಾಧ್ಯ. ಸಮಾಜದ ಬಡವರಿಗೆ ಅನುಕೂಲವಾಗುತ್ತೆ. ಕಮಿಟಿ ಸೇವಾ ಕಾರ್ಯಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ. ಸಮಾಜ ಸೇವೆ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಸುಧಾರಿಗಳಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ರಾಜ್ಯ ಗಡಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಮಾತನಾಡಿ, ಸರ್ವಧರ್ಮ ಸಾಮೂಹಿಕ ವಿವಾಹಗಳಿಗೆ ಪ್ರೋತ್ಸಾಹ ಕೊಡುವ ಕಾರ್ಯವಾಗಬೇಕು. ಇಂತಹ ಸಮಾಜದಂತೆ ಮುಸ್ಲಿಂ ಸಮಾಜದ ಸಾಮೂಹಿಕ ವಿವಾಹ ಕಾರ್ಯ ಮುಖ್ಯವಾಗಿದೆ ಎಂದಿದ್ದಾರೆ. ಅಲ್ಲಿ ಭಗವಂತ ಅದಾನ ಅಂತ ಹೇಳಿದರು. ಅದಕ್ಕೆ ಕಾಯಕ ನಿಷ್ಠೆಯನ್ನು ಇಟ್ಟುಕೊಂಡು ಬಸವಾದಿ ಪ್ರಮುಖರು ಹೇಳಿದರು. ಬುದ್ಧಿಸಂ ಅದನ್ನ ಹೇಳಿದ್ರು, ಜೈನರು ಅದನ್ನ ಹೇಳಿದ್ರು, ಮೊಹಮ್ಮದ್ ಪೈಗಂಬರು ಅದನ್ನ ಹೇಳಿದ್ರು. ಈಗ ಹಂಗ ತಗೊಳ್ರಿ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ವೀರಶೈವ ಧರ್ಮ ಹಿಂಗ ಹೇಳ್ಕೊಂತ ಬಂದ್ವಿ. ವೀರಶೈವ, ಕ್ರೈಸ್ತ, ಮುಸ್ಲಿಂ ಇವನ್ನೆಲ್ಲ ತೆಗೆದು ಹಾಕಿಬಿಟ್ಟಿರೋದು ಧರ್ಮ ಒಂದೇ. ಧರ್ಮ ಒಂದೇ, ನಾಮ ಹಲವು. ದೇವನೊಬ್ಬನೇ, ನಾಮ ಹಲವು. ಇವರೆಲ್ಲ ಅಂತ ಇಟ್ಕೊಂಡ್ರು, ನಾವು ಶಿವಲಿಂಗ ಅಂತ ಇಟ್ಕೊಂಡಿವಿ. ಅಲ್ಲಾನು ಒಂದೇ, ಶಿವಲಿಂಗನೂ ಒಂದೇ. ಈಗ ನೀವು ಹೆಜ್ಜೆ ಯಾತ್ರೆಗೆ ಹೋಗ್ತೀರಿ. ಹೆಜ್ಜೆ ಯಾತ್ರೆಗೆ ಹೋದಾಗ ಪರಮ ಪಾವನ ತಾಣ ಅದು. ನಮ್ಮಲ್ಲಿ ಸಾಕಷ್ಟು ತಾಣಗಳದಾವು. ನಾವಲ್ಲಿ ಇವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸಿ और एक हमारे कुतुब आलम साहब से भी कदम बोझ करते हुए और यहाँ पे हमारे और यहाँ पे ಇಲ್ಲಿ ಉಪಸ್ಥಿತರಿರುವಂತ ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರಾದಂತಹ ಸೋಮಣ್ಣ ಬೇವಿನಮರದವರೇ, ಪುರಸಭಾ ಅಧ್ಯಕ್ಷರಾದಂತ ಹಿರಿಯರು, ಮಾಜಿ ಅಂಜುಮನ್ ಅಧ್ಯಕ್ಷರು ಆದಂತ ಅಯ್ಯೂಬ್ ಖಾನ್ ಪಠಾಣ್ ಅವರೇ, ಅಂಜುಮನ್ ಅಧ್ಯಕ್ಷರಾದಂತ ಖತೀಬ್ ಅವರೇ, ಹಾಗೂ ನಮ್ಮ ಹಿರಿಯರು ಕೂತಿದ್ದಾರೆ, ಬಹಳಷ್ಟು ಸಾಹೇಬ್ ಇದ್ದಾರೆ, ನಮ್ಮ ಇದ್ದಾರೆ, ನಮ್ಮ ಗುರುಗಳಿದ್ದಾರೆ, तमाम उलमा इकराम से अंजुमन और अलक्षर खत्री कमेटी के चेयरमैन एक करके जनाब जमीर अहमद साहब की मदद के साथ, जनाब सिद्धरामैया साहब की मदद के साथ हम एक प्रोग्राम कर रहे हैं. और ये जो ख्वाजा हिंद कमेटी वाले जो प्रोग्राम करें, कमेटी वाले कर रहे हैं, तमाम अंजुमन इस्लाम के जिम्मेदार होगा और तमाम जमातां के जो मुसल्ली हजरात से मैं रिक्वेस्ट करता हूँ, तुम्हारे गली में, तुम्हारे गाँव में उनको मजबूर लगा के मुझे कन्विंस करना. कई तो गलत शादी कर शादी कर रहा, कई लोगों को पैसे कर शादी कर रहा, शादी करता, शादी कर को बुरा करता अलग शादी करने को, कई बच्ची तकलीफ उठाने का. अरे बड़े अल्लाह की मर्जी है. इज्जत देने वाला अल्लाह, दौलत देने वाला अल्लाह, हर चीज का कायद अल्लाह है, मालिक अल्लाह है. जब अल्लाह ताला शादी के लिए मैं जब तक कहने हैं इंशाअल्लाह तुम्हें कोर्ट में जो आने वाले प्रोग्राम में आने वाले जो गरीब नवाज की छठी है, हमें एक कमेटी के साथ करते हैं. ಖ್ವಾಜಾ ಹಿಂದ್ ಕಮಿಟಿಯಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೀತಾ ಇದೆ. ಅಲ್ಪಸಂಖ್ಯಾತರಲ್ಲಿ ಸಿಸ್ಟಮ್ ಕಡಿಮೆ, ಆದರೂ ಬಂಕಾಪುರ್ನ ಅಂಜುಮನ್ ಇಸ್ಲಾಂ ಹಾಗೂ ಖ್ವಾಜಾ ಹಿಂದ್ ಕಮಿಟಿಯ ವತಿಯಿಂದ ಇವತ್ತು ಸಾಮೂಹಿಕ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ
ಸಂಗನ ಬಸವ ಶ್ರೀಗಳು ನಾವು ಸೋಮಣ್ಣ ಬೇವನಮರದ ಎಲ್ಲರೂ ಭಾಗಿಯಾಗಿ ಇವತ್ತು ಎಲ್ಲರಿಗೂ ಶುಭವನ್ನು ಕೋರಿದ್ದೇವೆ. ಬರುವ ದಿನಗಳಲ್ಲಿ ಇದೇ ತರಹ ಹೆಚ್ಚಿನ ಸಾಮೂಹಿಕ ವಿವಾಹ ಮಾಡಲಿ ಅಂತೇಳಿ ಅವರಲ್ಲಿ ಮನವಿ ಮಾಡಿ ನಾವು ಮತ್ತೆ ಮುಂದಿನ ಕಾರ್ಯಕ್ರಮ ಹೋಗ್ತಾ ಇದ್ದೇವೆ. النكاح من سنتي فمن رغب عن سنتي فليس مني صدق الله مولانا عظيم وصدق رسوله النبي الكريم ونحن على ذلك من الشاهدين والشاكرين والحمد لله رب العالمين. 9 ಜೊತೆ ಸಾಮೂಹಿಕ ಲಗ್ನವನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇನ್ನೇನು ಕೆಲವೇ मैं तमाम पूरे लोगों से गुजारिश करता हूँ अगर दुल्हन आवाज सुन रहे हैं तो वो भी जो है सामूहिक विवाह और कल में शहादत पढ़ाया जाएगा. आप तमाम लोग एक साथ पढ़े, उसके बाद बारी बारी से जो है आपका एग्जाम कबूल किया. ಎಲ್ಲರಿಗೂ ಸಾಮೂಹಿಕ ಲಗ್ನ ಮಾಡೋದ್ರಿಂದ अल्लाह के रसूल सल्लल्लाहु अलैहि वसल्लम ने इरशाद फरमाया ಅವರ ಬಡತನದಿಂದ आदमी जब भी मौका मिले जिस वक्त चाहे वो तौबा कर ले, ಹೆಚ್ಚು करमाए शरीफ का भी करे ताकि ईमान में ताज़गी ಬದಲಾಗಿ हो. ಇವತ್ತೆಲ್ಲರೂ सिर्फ दूल्हा और दुल्हन या ये पर फर्ज और वाजिब नहीं है कि वही कलमा पढ़े वही इस्तिग़फ़ार पढ़े, बल्कि हर आदमी के लिए तौबा ಅವರು ಮಾಡಿದ ತಪಸ್ಸು ಈ ವಧುವರನ್ನು ಆಶೀರ್ವಾದ ಮಾಡಿದಾಗ ದೇಶದ ಒಳ್ಳೆಯ ಪ್ರಜೆಗಳಾಗಿ ಅವರ ಮಕ್ಕಳು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಸಹ ಈ ಅಲ್ಪಸಂಖ್ಯಾತರ ಎಲ್ಲ ಹಿರಿಯರು ಏನು ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಗರೀಬ್ ನವಾಜ್ ಫೌಂಡೇಶನ್ ಮೊಹಮ್ಮದ್ ಖಾನ್ ಕಾಕಡವರು, ಆಮೇಲೆ ಅವ್ರ ಕಾರ್ಯದರ್ಶಿ ಪಂಚಾಯತ್ ಕಮಿಟಿ ಮೊಹಮ್ಮದ್ ತೋಸ್ ಜನ್ಜಿಯವರು, ಆ ನಂತರ ನಮ್ಮ ಊರಾಗ ಎಲ್ಲರ ಹಿರಿಯರು ನಮ್ಮ ಅಣ್ಣತಮ್ಮರು ಎಲ್ಲರೂ ಕೂಡಿ ಈ ಇವತ್ತಿನ ದಿನಕ್ಕೆ ಪ್ರಾರಂಭಕ್ಕೆ ಎಲ್ಲರೂ ಅನಿಸಿದ್ರು. ಸಾಮೂಹಿಕ ಎಲ್ಲರ ವಿವಾಹವನ್ನು ಮಾಡಬೇಕಂತೇಳಿ ಒಂದು ವಿಚಾರ ತಮ್ಮನ್ನು ಇವತ್ತು ಕಾರ್ಯಕ್ರಮಗಳು ಎಲ್ಲರೂ ಬೆಂಬಲ ಕೊಟ್ಟು ಎಲ್ಲರೂ ತಮ್ಮ ಟೈಮನ್ನು ಇದರ ಒಳಗೆ ಕೊಟ್ಟು ಎಲ್ಲರೂ ಫ್ರೀಯಾಗಿ ಈ ಕಾರ್ಯಕ್ರಮ ಸಮಯ ಮಾಡಿ ಕೂಡಿ ಎಲ್ಲರೂ ಒಳ್ಳೆಯದನ್ನು ಇದು ಮಾಡಿದ್ದಾರೆ. ನಾವು ಖಾಜಾ ಹಿಂದ್ ಕಮಿಟಿಯ ಸದಸ್ಯರು. ನಮ್ಮ ಖಾಜಾ ಹಿಂದ್ ಕಮಿಟಿ ಪ್ರಾರಂಭವಾಗಿ 98 ಪ್ರಾರಂಭವಾಗಿದೆ. ಇಲ್ಲಿಂದ ನಡ್ಕೊಳ್ತಾ ಬಂದು ಇವತ್ತು ಭವ್ಯವಾದ ಸಮಾರಂಭ ಆಗಿ ಎಲ್ಲರಿಗೂ ಸ್ಟೇಜ್ನಲ್ಲಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಮತ್ತು ಎಲ್ಲ ಜಿಲ್ಲೆಯಿಂದಲೂ ಜನಗಳನ್ನ ಕರೆಸಿ ಒಂದು ಸಾಮೂಹಿಕ ವಿವಾಹ ಮಾಡಬೇಕು ಅಂತಂದೇಳಿ ತೀರ್ಮಾನ ಮಾಡಿದ್ವಿ ಕಮಿಟಿಯಿಂದ. ಮತ್ತು ಇದಕ್ಕೆ ನಮ್ಮ MLA ಸಾಹೇಬರು ಬಲವಾಗಿ ನಮ್ಮನ್ನೆಲ್ಲರೂ ಬೇರೆ ಏನೇ ಬರಲಿ ಏನೇ ಇರಲಿ ನಾವು ಮಾಡ್ತೀವಿ, ಎಲ್ಲರೂ ಸೇರಿ ಮಾಡಿ ಎಲ್ಲ ಒಂದು ಮಾಡಿ ಅನ್ನೋದು ಭಯ ಅವ್ರಿಗೆ. ಆದರೆ ನಾವು ಎಲ್ಲರೂ ಎಲ್ಲರೂ ಸಹಕಾರ ಇದೆ ನಮಗೆ. ಎಲ್ಲರಿಂದಲೂ ಪ್ರಯತ್ನ ಮಾಡಿ ನಾವು ಒಂದು 40 ಮಾಡಿದ್ವಿ. ಕ್ಯಾನ್ಸಲ್ ಆಗಿ 90 ಮಾಡಿದ್ವಿ. ಏನೇ ಇದ್ರೂ ಸರ್ಕಾರದ ಆದೇಶದ ಮೇರೆಗೆ ರೂಲ್ಸ್ ಪ್ರಕಾರ ಮಾಡಬೇಕು ಅಂತ ನಮಗೆ ಒಂದು ನಿರ್ಧಾರ ಆಗಿದೆ. ಅದೇ ಥರ ಎಲ್ಲರಿಗೂ ಸೇರಿಸ್ಕೊಂಡು ಏನಾದರೂ ತಪ್ಪು ಆಗಿರ್ತವೆ ಅದು ನಡಿಬೇಕು, ಒಂದು ಒಳ್ಳೆ ನಡಿಬೇಕು. ಎಲ್ಲರೂ ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಜನ ಸೇರಬೇಕಂದ್ರೆ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಎಲ್ಲರೂ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಂಡು ನಮ್ಮ ಕಾರ್ಯನ ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಯಾರಿಂದಲೂ ತೊಂದರೆ ಆಗಿಲ್ಲ. ಇದು ದೇವಸ್ಥಾನ ಅದಾಗಿ ಮತ್ತು ಎಲ್ಲರೂ ಮತ್ತು ನಮ್ಮ ವಿರಕ್ತ ಮಠದ ಸ್ವಾಮೀಜಿ ಸಿದ್ದಗೌಡ ಸ್ವಾಮೀಜಿಗಳು ಬಂದಿದ್ದು ಅವರು ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನಂತ ಅಂದರೆ ನೀವು ಇಷ್ಟೇ ಮಾಡಬೇಡ್ರಿ, ನಮ್ಮನ್ನು ಒಂದು ಇಬ್ಬರನ್ನು ಸೇರಿಸಿ ನೀವು ಒಂದು ಸೇರಿಸಿ ಮದುವೆ ಮಾಡಿರಿ, ನಾವು ನೀವು ಎಲ್ಲ ಒಂದೇ, ನಿಮ್ಮದು ರಕ್ತ ಜಾಸ್ತಿ ನಮ್ಮದು ರಕ್ತ ಕೆಂಪು ಅಂತ ಮಾತನಾಡಿದರೆ ಸೋಮಣ್ಣವರು ಒಂದು ಅದೇ ವಿಚಾರ ಅವರು ಬಂದಿದ್ರು. ಅವರು ಏನು ಹೇಳಿದರು, ಎಲ್ಲರೂ ಮಾಡೋಣ, ಮುಂದಿನ ಕಾಲಗಳಲ್ಲಿ ಇದಕ್ಕಿಂತ ಜೋರಾಗಿ ಎಲ್ಲ ಮಾಡೋಣ, ಎಲ್ಲರೂ ಕೂಡೋಣ, ಎಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಆಗಲಿ ಅಂತ. ಅದಕ್ಕೆ ನಮ್ಮ MLA ಸಾಹೇಬರು ಹೇಳಿದ್ದಾರೆ, ಇದಿನ್ನೂ ನಾವು ಕಡಿಮೆ ಟೆಸ್ಟ್ನಲ್ಲಿ ಇದು ನಡೆಸ್ತಾ ಇದ್ದೀವಿ, ಮುಂದೆ ಇದಕ್ಕಿಂತ ಅಭಿವೃದ್ಧಿಯಾಗಿ ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಕೊಡ್ತೀವಿ. ನಮ್ಮ ಮತ್ತು ಮೈನಾರಿಟಿ ಅಲ್ಪಸಂಖ್ಯಾತರ ಇಲಾಖೆಯ ಅವರು ನಮಗೆ ಭಾಳ ಸಹಕಾರ ಮಾಡಿದ್ದಾರೆ. ಅವರು ಪ್ರತಿ ಮನೆಯಲ್ಲಿ 50,000 ಎಲ್ಲ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಇನ್ನೇನು ಅವರು ಒಂದು ಹಾಕ್ಬೇಕು, ನಾವು ಪ್ರಮಾಣ ಪತ್ರ ಕೊಟ್ಟು ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಡೇಟ್ ಅವರಿಗೆ
ಅಲ್ಪಸಂಖ್ಯಾತ ಹೊಂದಾಣಿಕೆಯಿಂದ ಅದರಿಂದ ಇದೊಂದು ಕಾರ್ಯ ಬಹಳ ಉತ್ತಮವಾಗಿ ವಿಜೃಂಭಣೆಯಿಂದ ಆಗಿದೆ ಸರ್. ಎಲ್ಲರಿಗೂ ಎಲ್ಲರಿಗೂ ಅವರು ಟಿ ಪಿ ಇದಾವಂತೆ ಸರ್, ಅವರಿಗೆ ಉಸ್ತುವಾರಿ ಜಾಸ್ತಿ ಒತ್ತಡ ಪ್ರೆಸರ್ ಇದಂತೆ. ಈ ರೂಟಿಗೆ ಹೋಗ್ಬೇಕಂತ ಹಾಕಿದಾರಂತೆ. ನಮ್ಮ ರೂಟ್ ಇಲ್ಲ, ಬೇರೆ ರೂಟಿಗೆ ಹೋಗಿದ್ದಾರೆ. ಮುಂದಿನ ದಿನಗಳ ಕಾಲಮಾನದಲ್ಲಿ ನಾವು ಬರ್ತೀವಿ ಅನ್ನೋದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ಮತ್ತು ಜಾರಕಿಹೊಳಿ ಸಾಹೇಬರು ಸ್ವಲ್ಪ ಅವ್ರಿಗೂ ಹೇಳಿದ್ವಿ, ಅವರು ಮುಂದಿನ ದಿನಗಳಲ್ಲಿ ಬರ್ತೀವಿ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಇನ್ನು ಮುಂದೆ ಒಳ್ಳೆಯದಾಗುತ್ತೆ ಸರ್. ಮುಂದೆ ಜಮೀರ್ ಅಹಮದ್ ಅವರು ಈ ಫಂಕ್ಷನ್ಗೆ ಆಗಮಿಸಿಲ್ಲ, ಆದರೆ ಮುಂದಿನ ತೀರ್ಮಾನದಲ್ಲಿ ಜಾರಕಿಹೊಳಿ ಅವರು ಹಾಗೂ ಜಮೀರ್ ಅಹಮದ್ ಅವರು ಬರ್ತಾರೆ ಅಂತ ಇಲ್ಲಿ ಗ್ರಾಹಕರು ಹೇಳ್ತಾರೆ. ಕ್ವಾಜಾ ಎ ಹಿಂದ್ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಖಾನ್ ಕಾಕಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವರರಿಗೆ ಬಟ್ಟೆ, ವಾಚ್, ವಧುವಿಗೆ ಬಟ್ಟೆ ಹಾಗೂ ಗುಂಗುಟ ನೀಡಲಾಗ್ತಾ ಇದೆ. ಸರ್ಕಾರದಿಂದ ನೆರವು ನೀಡಲಾಗ್ತಾ ಇದೆ. ಆದ್ದರಿಂದ ಆರ್ಥಿಕವಾಗಿ ಹಿಂದುಳಿದ ಮುಸ್ಲಿಂ ಸಮುದಾಯದ ಬಡ ಜನರಿಗೆ ಸಹಾಯವಾಗದೆ ಎಂದಿದ್ದಾರೆ. ಬಂಕಾಪುರ ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಹುಸೇನ್ ಖತೀಬ್, ಹುಬ್ಬಳ್ಳಿ ಹಜರತ್ ಸೈಯದ್ ತಾಜುದ್ದೀನ್ ಪೀರ, ಬಂಕಾಪುರ ಹಜರತ್ ಸೈಯದ್ ಕುತುಬ್ ಆಲಂ ಪೀರ, ಪುರಸಭೆ ಅಧ್ಯಕ್ಷೆ ಮಮತಾ ಮಾಗಿ, ಸದಸ್ಯ ಅಯೂಬ್ ಖಾನ್ ಪಠಾಣ್, ಕಮಿಟಿ ಉಪಾಧ್ಯಕ್ಷ ಅಬ್ದುಲ್ ಖಾದರ್, ಲಾಲನವರ ಮೊಹಮ್ಮದ್ ಗೌಸ್ ಜಂಬಗಿ, ಮೊಹಮ್ಮದ್ ಶಾದಿಕ್ ಮನಂಗಿ, ಮೊಹಮ್ಮದ್ ನೂರುಲ್ಲಾ ಆರ್, ಅಲ್ಲಾವುದ್ದೀನ್ ಚಿಂದಡಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಮುಸ್ಲಿಂ ಸಮುದಾಯದ ಉಚಿತ ಸಾಮೂಹಿಕ ವಿವಾಹ ಶಿಗ್ಗಾವಿ ವಿರಕ್ತ ಮಠದ ಸಂಗನಬಸವ ಸ್ವಾಮೀಜಿ, ಬಡತನ ನಿರ್ಮೂಲನೆಗೆ ಸಾಮೂಹಿಕ ವಿವಾಹ ಅವಶ್ಯಕ. ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಹಜರತ್ ಸೈಯದ್ ಅಲ್ಲಾವುದ್ದೀನ್ ಶಾಹ ಖಾದ್ರಿ ದರ್ಗಾದಲ್ಲಿ ನಡೆದ ಸಮಾರಂಭದಲ್ಲಿ ಸಾಮೂಹಿಕ ವಿವಾಹ. ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಮಾತನಾಡಿದರು. ರವಿರಾಜ್ಯ ಸಂಶಿಷಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.